ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಈ ವಿಡಿಯೋದಲ್ಲಿ ಹೋಟೆಲ್ ಸ್ಟೈಲ್ನಲ್ಲಿ ಯಾವ ರೀತಿ ಗಸಗಸೆ ಪಾಯಸ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಒಣ ಕೊಬ್ಬರಿನ ಈ ಥರ ಚೆನ್ನಾಗಿ ಉದ್ದುದ್ದಗೆ ಕಟ್ ಮಾಡ್ಕೋಬೇಕಾಗುತ್ತೆ. ಕಟ್ ಮಾಡಿಕೊಂಡು ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ನೀವು ಸಣ್ಣ ಸಣ್ಣದು ಮಾಡ್ಕೊಂಡ್ರೂ ಆಗುತ್ತೆ. ಸ್ವಲ್ಪ ಬಾಯಲ್ಲಿ ಚೆನ್ನಾಗಿ ಕುಡಿಯುವಾಗ ಸಿಗಬೇಕಂದ್ರೆ ಈ ರೀತಿ ಉದ್ದನಾಗಿ ಕಟ್ ಮಾಡ್ಕೊಳ್ಳಿ. ಸಾಮಗ್ರಿಗಳು ಏನು ಬೇಕಪ್ಪ ಅಂದರೆ ಏಲಕ್ಕಿ, ಗಸಗಸೆ, ಬೆಲ್ಲ, ತುಪ್ಪ ಮತ್ತು ಕೊಬ್ಬರಿ ಬೇಕಾಗುತ್ತೆ. ಒಂದು ಚೆನ್ನಾಗಿರೋ ಬಾಣಲಿಗೆ ಈ ರೀತಿ ಕೊಬ್ಬರಿನ ಹಾಕಬೇಕು. ಕೊಬ್ಬರಿ ಹಾಕಿ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು, ಬಿಸಿ ಆಗೋ ಥರ ನೋಡಿ. ಈ ಥರ ಬಾಣಲೆಯಲ್ಲಿ ಹುರ್ಕೊಂತ ಅದಾದಮೇಲೆ ಒಂದೊಂದಾಗಿ ಗಸಗಸೆ, ಅಕ್ಕಿನೂ ಬೇಕಾಗುತ್ತೆ. ಅಕ್ಕಿ ಯಾಕಪ್ಪ ಅಂತಂದರೆ ತಿಕ್ನೆಸ್ಸು, ಗಸಗಸೆ ಪಾಯಸ ಸ್ವಲ್ಪ ತಿಕ್ನೆಸ್ಸು ದಪ್ಪ ಬರೋದಕ್ಕೆ ಅಕ್ಕಿನ ಯೂಸ್ ಮಾಡಬೇಕಾಗುತ್ತೆ. ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು. ಅದ್ರ ಜೊತೆಗೆ ಆಮೇಲೆ ಗಸಗಸೆ ಹಾಕಬೇಕು. ಗಸಗಸೆನೂ ಕೂಡ ಚೆನ್ನಾಗಿ ಹುರ್ಕೋಬೇಕು ಈ ಥರ. ಆನಂತರ ಏಲಕ್ಕಿ ಕೂಡ ಹಾಕಿ ಫುಲ್ ಬಿಸಿಯಾಗಿ ಮತ್ತು ಕೆಂಪು ಆಗೋ ಥರ ಹುರ್ಕೊಂಡು ಆದಮೇಲೆ ಅದನ್ನು ಒಂದು ಪಾತ್ರೆಗೆ ನೀವು ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ಥರ ಒಂದು ಪ್ಲೇಟ್ ಅಥವಾ ಪಾತ್ರೆಗೆ ಹಾಕ್ಕೊಂಡು ಉಳಿದಿರೋಂಥ ಗಸಗಸೆ ಅಂಟ್ಕೊಳ್ಳುತ್ತೆ ಪಾತ್ರೆಗೆ ಅಥವಾ ಬಾಣಲೆಗೆ, ಅದನ್ನು ಕೂಡ ಸರಿಯಾಗಿ ತೆಗೆದುಬಿಟ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಮಿಕ್ಸಿ ಜಾರ್ ತೊಗೊಂಡು ಇದನ್ನು ಫ್ರೈ ಮಾಡಿರೋದೆಲ್ಲ ಅದಕ್ಕೆ ಹಾಕಿ ನೀರು ಹಾಕಿ ಕನ್ಸಿಸ್ಟೆನ್ಸಿಯಾಗಿ, ಅಂದರೆ ಒಂದು ಲೇವಲ್ಗೆ ನಿಮ್ಗೆ ಗೊತ್ತಾಗುತ್ತಲ್ಲ, ನೀರು ಹಾಕಿ ರುಬ್ಬಿದ ಮೇಲೆ ಈ ಥರ ಬರುತ್ತೆ ನೋಡಿ. ಚೆನ್ನಾಗಿ ಪೇಸ್ಟ್ ಆಗಿರೋ ಥರ ನೋಡಿ. ಈ ಥರ ಚಟ್ನಿ ಏನು ಮಾಡ್ತಿಲ್ಲ ನೀವು ಮನೇಲಿ, ಆ ಥರ ಚೆನ್ನಾಗಿ ಇದನ್ನು ಮಾಡ್ಕೊಂಡ ಮೇಲೆ ಒಂದು ಇದೇ ಬಾಣಲಿಗೆ ಒಂದೂವರೆ ಜಗ್ಗು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಬೆಲ್ಲ ಇದೆಯಲ್ಲ, ಅದನ್ನು ಬೆಲ್ಲನ ಸರಿಯಾಗಿ ಕುಟ್ಕೊಂಡು ಈ ಥರ ಪುಡಿ ಮಾಡ್ಕೊಳ್ಳಿ. ಈ ಥರ ಪುಡಿ ಮಾಡಿಕೊಂಡು ಅದನ್ನು ಇಲ್ಲಿ ಬಾಣಲೆಗೆ ಡಂಪ್ ಮಾಡಿ, ಅಂದರೆ ಬಾಣಲೆಗೆ ಹಾಕಿ ಅದನ್ನು ಬೆಲ್ಲನ ಹಾಕಿ ಅದು ಚುಂಚಕ ಇರುತ್ತಲ್ಲ, ಚುಂಚಕದಲ್ಲಿ ಕ್ಲೀನಾಗಿ ಅಳಗಾಡಿಸಿ, ಅಂದರೆ ಕರಗಬೇಕು. ಈಗ ಮೊದಲೇ ನೀರಲ್ಲಿ ಸ್ವಲ್ಪ ಕರಗ್ತಾ ಹೋಗುತ್ತೆ. ಅದಾದಮೇಲೆ ಈ ಥರ ಕುದಿ ಬರುತ್ತೆ. ನೀವು ನೋಡ್ಬೋದು ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ. ತೀರಾ ಗಟ್ಟಿನೂ ಆಗಬಾರ್ದು, ಪಾಕ ಥರ, ತೀರಾ ನೀರು ಥರನೂ ಇರಬಾರ್ದು. ಅದಾದಮೇಲೆ ಪೇಸ್ಟನ್ನು, ನಾವು ರುಬ್ಕೊಂಡಿರೋ ಪೇಸ್ಟನ್ನು ಗಸಗಸೆದು ಅದನ್ನು ಇದಕ್ಕೆ ಹಾಕಿದ ತಕ್ಷಣ ನೀವು ನೀಟಾಗಿ ಕಲಿಸ್ತಾ ಇರಬೇಕು. ಅದನ್ನು ಬಿಟ್ಟರೆ ಗಟ್ಟಿ ಆಗಿಬಿಡುತ್ತೆ ಅದು. ಅದನ್ನು ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಲಿಸ್ತಾ ಬನ್ನಿ. ಕಲಿಸ್ತಾ ಅದು ಗಸಗಸೆ ಪಾಯಸ ಬಿಸಿಯಾಗಿ ಈ ಥರ ಒಂಥರ ಫೋಮ್ ಥರ ರೆಡಿ ಆಗುತ್ತೆ. ಫುಲ್ಲು ಫೋಮ್ ಥರ ರೆಡಿ ಆದಮೇಲೆ ಇನ್ನೊಂದು ಸಾರಿ ಕ್ಲೀನಾಗಿ ಕಲಿಸ್ಬಿಟ್ಟು ಇಲ್ಲಿಂದ ನಮಗೆ ಅರೋಮ, ಅಂದರೆ ಸ್ಮೆಲ್ಲು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಗಸಗಸೆ ಪಾಯಸದ್ದು. ಅದಾದಮೇಲೆ ನಿಮಗೆ ಗೊತ್ತಾಗುತ್ತೆ ಗಸಗಸೆ ಪಾಯಸ ರೆಡಿ ಆಯಿತು ಅಂತ. ಆವಾಗ ಏನು ಮಾಡಿ ಅಂತಂದರೆ, ಈ ಪಾಯಸಕ್ಕೆ ನೀವು ಇನ್ನೂ ಒಂದೆರಡು ಐಟಮ್ ಏನು ಹಾಕಲೇಬೇಕು. ಯಾವುದಪ್ಪ ಅಂದರೆ ಗೋಡಂಬಿ ಮತ್ತು ದ್ರಾಕ್ಷಿ. ಇದು ಗಸಗಸೆ ಪಾಯಸಕ್ಕೆ ಒಳ್ಳೆ ಕಾಂಬಿನೇಷನ್ನು, ಸಖತ್ತಾಗಿರುತ್ತೆ. ನಾವು ಕುಡಿಯುವಾಗ ಅದು ಬಾಯಿಗೆ ಸಿಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ. ಇದನ್ನು ಕೂಡ ಕ್ಲೀನಾಗಿ ಅಲುಗಾಡಿಸ್ಕೊಂಡು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ತಕ್ಷಣ ಲಾಸ್ಟಲ್ಲಿ ತುಪ್ಪನ ಹಾಕಿ, ಒಳ್ಳೆ ತುಪ್ಪನ ಬಳಸಿ, ನಂದಿನಿ ತುಪ್ಪ, ಯಾವುದಾದ್ರು ತುಪ್ಪ ಆಗಿರ್ಬೋದು ನಿಮ್ಮ ಮನೆಯಲ್ಲಿರೋದನ್ನು, ತುಪ್ಪನ ಹಾಕಿಬಿಟ್ಟು ಕ್ಲೀನಾಗಿ ಇನ್ನೊಂದು ಸರಿ ಒಂದು ನಿಮಿಷ ಅಥವಾ 2 ನಿಮಿಷ ಕ್ಲೀನಾಗಿ ಬೇಯಿಸಿ ಕುದಿಸಿ ಆದಮೇಲೆ ನೀವು ಅದನ್ನು ಒಂದು ಪಾತ್ರೆಗೆ ಹಾಕ್ಕೋಬೋದು. ನೋಡಿ, ಈ ಥರ ಚುಂಚಕದಿಂದ ತೆಗೆದ್ರೆ ಈ ಥರ ಕನ್ಸಿಸ್ಟೆನ್ಸಿಯಾಗಿ ಬರುತ್ತೆ ಅದು. ಅದಾದಮೇಲೆ ಒಂದು ಪಾತ್ರೆಗೆ ಇದನ್ನು ಹಾಕ್ಕೊಂಡು ನೀವು ಒಂದು ಲೋಟ ತಗೊಂಡು, ಲೋಟಕ್ಕೆ ಗಸಗಸೆ ಪಾಯಸ, ಅದರ ಮೇಲೆ ಮತ್ತೆ ನೀವು ಗಾರ್ನಿಷಿಗೆ ತುಪ್ಪ ಹಾಕಬೇಕು. ತುಪ್ಪ ಹಾಕಿ ಈಗ ಬಾದಾಮಿ ಕಟ್ ಮಾಡಿರೋ ಪೀಸ್ಗಳನ್ನು ಅಥವಾ ನೀವು ಕ್ಯಾಶ್ಯೂ ಇದನ್ನು ಕೂಡ ಹಾಕ್ಬೋದು. ಹಾಕಿ ಈ ಥರ ಗಾರ್ನಿಷಿಂಗ್ ಮಾಡಿ
ನೀವು ಆರಾಮಾಗಿ ಸರ್ವ್ ಮಾಡ್ಬೋದು.